ನೀವು ದೊಡ್ಡ ಮನೆ ಉದಾಹರಣೆ ತಗೊಂಡು ಅಂತ ಹೇಳಿದ್ರಲ್ಲ, ಕ್ಲಾರಿಟಿ ಅಂತ ಹೇಳಬೇಕು. ಹಾಗಲ್ಲ, ನಾನೇನು ಹೇಳಿದ್ದು ಯಾಕೆ ತೊಗೊಂಡಿದ್ದು ಅಂದರೆ, ನನಗಿಲ್ಲಿ ಆ ಮನೆ ಈ ಮನೆ ಅಂತ ತಗೊಳ್ಳೋದಿಲ್ಲ, ಅವ್ನು ನಮ್ಗೆ ಭಾಳ ಬೇಕಾದು ಅರ್ಥಾತ್ ನಾನು ತುಂಬ ಪ್ರೀತಿಯಿಂದ ಶಿವಣ್ಣ ಅನ್ನೋದು. ಈಗ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತಿರೋ, ಕಲೆ ಅಂತಿರೋ, ಅಪ್ಪುನ ಕಲೆ ಅಂತಿರೋ, ನೆಪೋಟಿಸಮ್ ಅಂತಿರೋ, ಎರಡು ಭಾಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ಎಷ್ಟು ಜನ ಸ್ಫೂರ್ತಿಯಿಂದ ಅವ್ರಿಗೆ ಅಭಿಮಾನಿಗಳು ಸುಮ್ಮನೆ ಅಭಿಮಾನಿಗಳಾಗ್ಬಿಡ್ತಾರ? ಹಾಗೆ ನೋಡೋಕ್ಕಿಂತ ಪ್ರತಿ ಹೀರೋ ಮಕ್ಕಳು ಸೂಪರ್ ಸ್ಟಾರ್ಗಳಾಗ್ಬಿಡ್ಬೇಕಾಗಿತ್ತಲ್ಲ. ಒದ್ದಾಡ್ಕೊಂಡಿಲ್ವ ಎಲ್ಲರೂ? ರಾಜ್ಕುಮಾರ್ ಅವ್ರ ಟೈಮಿಂದನೂ ನಮ್ಮ ಕರ್ನಾಟಕದಲ್ಲಿ ಓಡೋದು ಒಂದೇ ಒಂದು ಕಲೆ. ನಿಮ್ಮಲ್ಲಿ ಇದೆಯಾ? ನಮ್ಮ ಕರ್ನಾಟಕದವ್ರು ಹೋಗ್ತಾರೆ. ಸೊ ನೆಪೋಟಿಸಮ್ ಹಂಗೆ ತೊಗೊಳಕ್ ಹೋಗ್ಬೇಡಿ. ನಾನು ಯಾಕೆ ಅವ್ರದ್ದು ಇಬ್ರು ಉದಾಹರಣೆ ತೊಗೊಂಡ್ರೆ, ಶಿವಣ್ಣ ಮತ್ತೆ ಅಪ್ಪುಕಿನ ಇನ್ನೂ ಬೆಟರ್ ಎಕ್ಸಾಂಪಲ್ ಇಲ್ಲ ಕಲೆ ಅನ್ನಕ್ಕೆ. ಕಲೆಯಿಂದ ಬಂದು ನಿಂತಿರೋದವ್ರು. ನಿಮ್ಗೆ ಏನೇ ತಗೊಳ್ಳಿ, ಶಿವರಾಜ್ ಕುಮಾರ್ ಅಂತ ಕರೆಯಲ್ಲ ಸರ್ ಅವ್ರನ್ನ, ಶಿವಣ್ಣ ಅಂತಾರೆ, ಹ್ಯಾಟ್ರಿಕ್ ಹೀರೋ ಅಂತಾರೆ. ಯಾಕೆ? ಪುನೀತ್ ರಾಜ್ಕುಮಾರ್ ಇರ್ಬೋದು, ಕರೆದಿದ್ದು ಅಪ್ಪು ಅಂತ. ಯಾಕೆ? ತುಂಬಾ ಒಳ್ಳೆ ಉದಾಹರಣೆ. ಮತ್ತೆ ನಾನು ಅದಕ್ಕೆ ಹೇಳಿದ್ದು, ಅಲ್ಲಿ ಏನೇ ಇದ್ರು ಅವ್ರು ಬೆಳ್ಕೊಂಬಂದ್ರದನ್ನ. ನಮಗೆ ಈ ನೆಪೋಟಿಸಮ್ ಗಿಪೋಟಿಸಮ್ ಎಲ್ಲೋ ಒಂದು 5 ಇಂಟರ್ವ್ಯೂ ನೋಡ್ಬಿಡೋದು, ಹಿಂದಿದು ಕರ್ಕೊಂಬಂದು ನಮ್ಗೆ ಹಾಕ್ಬಿಟ್ರೆ